ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಬಡ್ಜೆಟ್ ಆದ ನಂತರ ಸಿಎಂ ಸಿದ್ದರಾಮಯ್ಯನವರು ತಮ್ಮ 17ನೇ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಒಂದು ಸುದ್ದಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗೆ ಕತ್ತರಿ ಬೀಳುತ್ತೆ ಅಂತ ಹೇಳಿ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯೋಜನೆ ಬಂದ್ ಆಗುತ್ತೆ, ಯಾವ ಯೋಜನೆ ಆ ರೀತಿ ಏನಾದರೂ ಸರ್ಕಾರ ಬಂದ್ ಮಾಡಲಿಕ್ಕೆ ಮುಂದಾಗಿದೆಯಾ, ಅಥವಾ ಬೇರೆ ಬೇರೆ ಯೋಜನೆಗಳಲ್ಲೂ ಸಹ ಏನಾದರೂ ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆಯಾ, ಏನಿದೆ ಈ ಕ್ಷಣದ ಅಪ್ಡೇಟು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಬಡ್ಜೆಟ್ ಆದ ನಂತರ ನಾನು ಕೂಡ ಲೈವ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ಒಂದಿಷ್ಟು ಹಣ ಮೀಸಲಾಗಿ ಇಟ್ಟಿದ್ರೆ ಒಂದು ಒಟ್ಟಾರೆ ಬಡ್ಜೆಟ್ ಅಲ್ಲಿ ಸುಮಾರು 4,48,000 ಕೋಟಿ ಹಣದ ಬಡ್ಜೆಟ್ ಆಗಿದ್ದು, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸುಮಾರು 30ರಿಂದ 35,000 ಕೋಟಿ ಹೆಚ್ಚು ಆಗಿದೆ. ಹಾಗಾಗಿ ಒಟ್ಟಾರೆ 4,48,000 ಕೋಟಿ ಬಡ್ಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ಸುಮಾರು 55ರಿಂದ 60,000 ಕೋಟಿ ರು ವಿನಿಯೋಗವನ್ನ ಮಾಡಬೇಕಾಗುತ್ತೆ. ಈ ಒಂದು ಪ್ರಸ್ತಾವನೆ ಮಾಡುವಂತ ಕ್ಷಣದಲ್ಲಿ ಬೇರೆ ಬೇರೆ ಈ ಗ್ಯಾರಂಟಿ ಯೋಜನೆ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಗೆ ಇಷ್ಟು ಹಣವನ್ನ ಮೀಸಲಾಗಿ ಇಡ್ತೀವಿ ಅಂತ ಸರ್ಕಾರದಲ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿಲ್ಲ. ಆ ವಿಚಾರವಾಗಿ ಈಗ ಸುದ್ದಿ ಹರಿದಾಡ್ತಾ ಇರೋದು 4 ಗ್ಯಾರಂಟಿಗಳ ಮಾತ್ರ ಮುಂದುವರಿಯುತ್ತೆ ಅಂತ ಹೇಳಿ. ಅದು ಯುವ ನಿಧಿ ಯೋಜನೆ. ಓಕೆನಾ, ಯುವ ನಿಧಿ ಯೋಜನೆಗೆ ನಾವು ಮುಂಬರುವ ದಿನಗಳಲ್ಲಿ ಇಷ್ಟು ಹಣ ಮೀಸಲಾಗಿ ಇಡ್ತೀವಿ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅದು ಹೇಳಿದೇ ಇರೋದ್ರಿಂದನೇ ಈ ಸುದ್ದಿ ಹರಿದಾಡ್ತಾ ಇರೋದು. 4 ಗ್ಯಾರಂಟಿಗಳು ಮಾತ್ರ ಮುಂದುವರಿಯುತ್ತೆ, ಯುವ ನಿಧಿ ಯೋಜನೆ ಬಂದ್ ಆಗ್ಬಿಡುತ್ತೆ ಅಂತ ಹೇಳಿ. ನಿಜವಾಗ್ಲೂ ಬಂದ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಸರ್ಕಾರದಿಂದ ಯುವ ನಿಧಿ ಯೋಜನೆಯನ್ನ ನಾವು ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಯಾವುದೇ ರೀತಿ ನಿಲುವನ್ನ ತೆಗೆದುಕೊಂಡಿಲ್ಲ, ಯಾವುದೇ ರೀತಿ ಆದೇಶವನ್ನ ಹೊರಡಿಸಿಲ್ಲ. ಓಕೆನಾ, ಬಡ್ಜೆಟ್ ಅಲ್ಲಿ ಹಣ ಮೀಸಲಾಗಿ ಇಡ್ತೀವಿ ಅಂತ ಹೇಳಿಲ್ಲ ಬಿಟ್ರೆ ಅದಕ್ಕೆ ಸರ್ಕಾರ ಯೋಜನೆಯನ್ನೇ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ. ಅದಾದ ನಂತರವೂ ಕೂಡ ಈಗ ಕೆಲವೊಂದು ಮುಖಂಡರುಗಳಿಂದ ಈಗ ಆಲ್ರೆಡಿ ಸ್ಪಷ್ಟನೆ ಬಂದಿದೆ. 5 ಗ್ಯಾರಂಟಿಗಳು ಸಹ ಮುಂದುವರಿತವೆ. ಯಾವುದೇ ಒಂದು ಗ್ಯಾರಂಟಿಯಲ್ಲೂ ಸಹ ಪರಿಷ್ಕರಣೆ ನಡೆಯೋದಿಲ್ಲ. ಯಾವ ಗ್ಯಾರಂಟಿಗಳು ಆಸ್ ಇಟ್ ಈಸ್ ಹೇಗಿದೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಗೃಹಲಕ್ಷ್ಮಿ ಯೋಜನೆನೇ ಬಂದಾಗುತ್ತೆ ಅಂತ ಸುಮ್ಮನೆ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ಕಾರದ ಬಳಿ ಖಜಾನೆಯಲ್ಲಿ ಹಣ ಇಲ್ಲ, ಗೃಹಲಕ್ಷ್ಮಿ ಹಣ ಕೊಡೋದಕ್ಕೆ ಮುಂದೆ ಆಗಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಸಾಕಷ್ಟು ಜನ ಸುಳ್ಳು ಸುದ್ದಿಯನ್ನು ಹರಿದಾಡಿಸ್ತಾ ಇದ್ದಾರೆ. ಬಟ್ ಆದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳಿ 28,600 ಕೋಟಿ ಹಣವನ್ನ ಮುಂಬರುವ 1 ವರ್ಷಕ್ಕೆ ಮೀಸಲಾಗಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ರೀತಿ 5 ಗ್ಯಾರಂಟಿಗಳಿಗೂ ಯಾವುದೇ ರೀತಿ ತೊಂದರೆ ಆಗಲ್ಲ. ಸದ್ಯಕ್ಕಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೂಡ ಬಂದ್ ಮಾಡ್ತೀವಿ ಅಂತ ಬಂದಿಲ್ಲ. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ದಿನಸಿ ಕಿಟ್ ಬಗ್ಗೆನೂ ಸಹ ಈಗ ಆಲ್ರೆಡಿ ಸದನದಲ್ಲಿ ಬಡ್ಜೆಟ್ ಮಂಡನೆ ಮಾಡುವಾಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 5 ಕೆಜಿ ಅಕ್ಕಿ ಜೊತೆಗೆ ನಾವು ಆಹಾರ ಕಿಟ್ ಅಥವಾ ಇಂದಿರಾ ಕಿಟ್ ಅನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಬಡ್ಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಅಲ್ಲಿ ಸದ್ಯದಲ್ಲೇ ಒಂದು ನಿಮಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ದಿನಸಿ ಕಿಟ್ 5 ಕೆಜಿ ಅಕ್ಕಿ ಜೊತೆಗೆ ಬೇಳೆ ಇರಬಹುದು, ಸಕ್ಕರೆ ಇರಬಹುದು, ಉಪ್ಪು ಇರಬಹುದು, ಒಂದಿಷ್ಟು ಪ್ಯಾಕೇಜ್ ಅಂತ ಮಾಡಿಬಿಟ್ಟು ನಿಮ್ಮ ಕುಟುಂಬಕ್ಕೂ ಸಹ ಸದ್ಯದಲ್ಲೇ ದಿನಸಿ ಕಿಟ್ ಕೂಡ ದೊರೆಯುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ದಿನಸಿ ಕಿಟ್ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 5 ಕೆಜಿ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಕೊಟ್ಟರೆ ಒಳ್ಳೇದಾ ಅಥವಾ 10 ಕೆಜಿ ಅಕ್ಕಿ ಕೊಟ್ಟರೆ ಒಳ್ಳೇದ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಈ ಬಡ್ಜೆಟ್ ನಲ್ಲಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಪಿಂಚಣಿಯನ್ನ ಸರ್ಕಾರದಿಂದ ಅಧಿಕೃತವಾಗಿ ಹೆಚ್ಚಳ ಮಾಡಿರೋದ್ರ ಬಗ್ಗೆ ಯಾವುದೇ ನಿಲುವನ್ನ ಸರ್ಕಾರ ತೆಗೆದುಕೊಂಡಿಲ್ಲ. ಆ ರೀತಿ ಏನಾದರೂ ಯಾವುದೇ ಪಿಂಚಣಿಯನ್ನ, ವಯಸ್ಕರ ಪಿಂಚಣಿ ಆಗಿರ್ಬೋದು, ಯಾವುದೇ ಪಿಂಚಣಿಯನ್ನು ಹೆಚ್ಚಳ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಓಕೆನಾ? ಹಾಗಾಗಿ ಯುವ ನಿಧಿ ಫಲಾನುಭವಿಗಳು ಯಾರಿದ್ದೀರಾ, ವಿದ್ಯಾರ್ಥಿಗಳು, ನೀವು ಕೆಲಸ ಸಿಗದೆ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಸರ್ಕಾರದಿಂದ ಯಾವುದೇ ರೀತಿ ಬಂದ್ ಮಾಡುವಂತಹ ಆದೇಶ ಬಂದಿಲ್ಲ. ಓಕೆನಾ? ಹಾಗಾಗಿ ಏನಿದೆ ಈ ಕ್ಷಣದ ಅಪ್ಡೇಟ್. ಮತ್ತೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರಿ. ನಿಮ್ಗೆ ಈ ವಿಡಿಯೋದ ಮುಖಾಂತರ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ವಿಡಿಯೋ ಉಪಯುಕ್ತ ಅನ್ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.